ನಮಸ್ಕಾರ ವೀಕ್ಷಕರೇ. ಬೇಸಿಗೆಯ ಅರಣ್ಯ ಕಾಳಜಿ ಎನ್ನುವ ಜೋಸೆಫ್ ಹೂವೆರ್ ಅವರ ಮಾತನ್ನ ಗರುಡ ನಿಮಗೆ ಕೇಳಿಸ್ತದೆ. ಇಲ್ಲಿ ವಿಶೇಷವಾಗಿ ಅವರು ಒಂದು ಪಾಯಿಂಟ್ ಅನ್ನು ಒತ್ತಾರೆ. ನೀವು ಡೆಪ್ಯುಟೇಷನ್ ಅದು ಇದು ಅಂತ ಕಳಿಸಿದಾರಲ್ಲ, ಅವ್ರನ್ನ ವಾಪಸ್ ಕಳ್ಕೊಳ್ಳಿ ಅಂದ್ರೆ ಇಲ್ಲಿ ವಾಪಸ್ ಬರ್ಲಿ. ಅವರು ವಾಪಸ್ ಬಂದ್ರೆ ಎಲ್ಲಿ ಸ್ಟಾಫ್ ಕಡಿಮೆ ಇರ್ತಾರೆ ಅಲ್ಲಿ ಅನುಕೂಲ ಆಗ್ತದೆ. ಇಲ್ಲಿ ಮೊದಲೇ ಸ್ಟಾಫ್ ಕಡಿಮೆ ಇದ್ದಾರೆ ಅಲ್ಲಿ ಹೋಗೋದಕ್ಕೆ. ಹಾಗೆ ಈ ಬೇಸಿಗೆಯಲ್ಲಿ ಎಷ್ಟು ಎಕರೆ ಸುಟ್ಟಿತ್ತು ಹೇಳ್ತಾರಲ್ಲ, ಅಲ್ಲಿ ಒಣ ಎಲೆಗಳು ಇರ್ತವೆ. ಮ್ಯಾಗ್ನಿಫೈಯಿಂಗ್ ಗ್ಲಾಸ್ನಿಂದ ಹೆಂಗೆ ಎಲೆ ಮೇಲೆ ಬಿದ್ದಾಗ ಅಲ್ಲಿ ಕಾಡ್ಗಿಚ್ಚು ಅನ್ನೋ ರೀತಿಯಲ್ಲಿ ಇರ್ತದೆ, ಹಂಗೂ ಆಗ್ತದೆ. ಒಂದಿಷ್ಟು ಕಾಳಜಿ ಇರಲಿ ಅಂತ ಹೇಳ್ತಾ ಅವ್ರು ಯಾವ ರೀತಿ ಮಾತಾಡ್ತಾರೆ ಕೇಳಿ. ಈ ಕಾಳಜಿ ಎಲ್ಲರಿಗೂ ಇರಲಿ. ನಮಸ್ಕಾರ. ನಾವು ಇವತ್ತು ಬಂದೀಪುರಕ್ಕೆ ಬಂದಿದ್ದೀವಿ. ಈಗ ಬಂದೀಪುರ ಒಳಗೆ ಈಗ ಆಲ್ರೆಡಿ ಫೈರ್ ಸೀಸನ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪ್ರಯತ್ನ ಮಾಡ್ತಿದ್ದಾರೆ. ಪ್ರೀ ಸೀಸನ್ ಬರ್ನಿಂಗ್ ಅಂತಾರೆ. ಫೈರ್ ಲೈನ್ಸ್ ಮಾಡಿಕೊಂಡು ಕಾಡು ಗೀಚ್ ಆಗಬಾರ್ದು, ಬೆಂಕಿ ಹಚ್ಚಬಾರ್ದು ಅಂದ್ಬಿಟ್ಟು ಈಗ ಆಲ್ರೆಡಿ ಕೆಲಸಗಳು ಶುರು ಆಗಿದೆ. ಬಟ್ ಅವ್ರಿಗೆ ಎಷ್ಟು ತೊಂದರೆ ಇದೆ ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಅಂದರೆ ನಾವು ಅದ್ರ ಬಗ್ಗೆ ನಿಮಗೆ ಮಾತಾಡಬೇಕು. ಜನಕ್ಕೂ ಗೊತ್ತಾಗಬೇಕು, ಸರ್ಕಾರಕ್ಕೂ ಗೊತ್ತಾಗಬೇಕು, ಸೀನಿಯರ್ ಫಾರೆಸ್ಟ್ ಆಫೀಸರ್ಸ್ಗೂ ಗೊತ್ತಾಗಬೇಕು. ಈಗೇನಾಗ್ತಿದೆ ಅಂದರೆ ಈಗ ಇಲ್ಲಿ ಜನ ಕೊರತೆ ಇದೆ. ಜನ ಇಲ್ಲ ಕೆಲಸ ಮಾಡೋಕ್ಕೆ, ಸಿಬ್ಬಂದಿ ಇಲ್ಲ. DRFಗಳಿರಲಿ, ವಾಚರ್ಗಳಿರಲಿ ಭಾಳ ಕಡಿಮೆ ಇದ್ದಾರೆ. ಈ ಸೀಸನ್ ಒಳಗೆ ಏನು ಮಾಡ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು, ಫೈರ್ ವಾಚರ್ಸು ಟೆಂಪ್ರರಿ ವಾಚರ್ಸ್ನ ತಗೋತಾರೆ, ಡೈಲಿ ವೇಜಸ್ ಕೊಟ್ಟು ಅವ್ರನ್ನ ಕೆಲಸ ಮಾಡಿಸ್ಕೊತಾರೆ ಕಾಡನ್ನ ಉಳ್ಸೋಕ್ಕೆ. ಬಟ್ ನಾವು ಈ ಸರ್ಕಾರಕ್ಕೆ ಕೇಳೋದಿದೆ, ಈಗ ನಮ್ಮ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಒಳಗೆ ನಮ್ಮ ಸಿಬ್ಬಂದಿಗಳು ಎಸ್ಪೆಷಲಿ ಟೈಗರ್ ಫೋರ್ಸ್, ಸ್ಪೆಷಲ್ ಟೈಗರ್ ಫೋರ್ಸ್ ಅಂತಿದ್ದಾರೆ, ಅವ್ರನ್ನ ತಗೊಂಡೋಗಿ ಈಗ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಒಳಗೆ ಡೆಪ್ಯುಟೇಷನ್ಗೆ ಇಟ್ಟಿದ್ದಾರೆ. ಅಲ್ಲಿ ಮೇಕೆದಾಟು ಪ್ರಾಜೆಕ್ಟ್ಗೆ ಸರ್ವೆ ಮಾಡಬೇಕು ಅಂದ್ಬಿಟ್ಟು ಈ ತನಕ ಏನೂ ಸರ್ವೆ ಆಗಿಲ್ಲ. ಮುಂದಕ್ಕೆ ಆಗ್ಬೋದು, ಅದು ಸರ್ಕಾರ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಅದಕ್ಕೆ ನಮಗೆ ಪ್ರಶ್ನೆ ಇಲ್ಲ. ನಾವು ಇವತ್ತು ಕೇಳ್ಕೊತಾ ಇರೋದು, ನಮಗೆ ಜನ ಕೊರತೆ ಇದ್ದಾಗ, ಸಿಬ್ಬಂದಿ ಕೊರತೆ ಇದ್ದಾಗ ಅವ್ರನ್ನ ನೀವು ಡೆಪ್ಯುಟೇಷನ್ ಕಳಿಸಿರೋರನ್ನ ನೀವು ದಯವಿಟ್ಟು ವಾಪಸ್ ಕರ್ಕೊಳ್ಳಿ, ಇಲ್ಲಿಗೆ ಕರ್ಕೊಂಬನ್ನಿ. ಎಲ್ಲೆಲ್ಲಿ ಆಯಾ ಪೋಸ್ಟ್ ಒಳಗೆ ಕಡಿಮೆ ಜನ ಇದ್ದಾರೋ, ಬಂದೀಪುರ ಅಂತೂ ನಾವು ನೋಡಿದಂಗೆ ದೊಡ್ಡ ದೊಡ್ಡ ಬೆಂಕಿಗಳಾಗಿದೆ. ಸೊ ಇದನ್ನು ನಾವು ರಕ್ಷಣೆ ಮಾಡಬೇಕಂದ್ರೆ ಸರ್ಕಾರ ಮತ್ತು ನಮ್ಮ ಸೀನಿಯರ್ ಫಾರೆಸ್ಟ್ ಆಫೀಸರ್ಸು ಭಾಳ ಸೀರಿಯಸ್ ಆಗಿ ಆ್ಯಕ್ಷನ್ ತಗೊಂಡು ಇರೋ ಜನ ಡೆಪ್ಯುಟೇಷನಿಂದ ಅವನ್ನ ಕರ್ಕೊಂಬಂದು ನಾಗರಹೊಳೆ ಅಥವಾ ನಮ್ಮ ಬಂದೀಪುರ ಅಥವಾ ನಮ್ಮ BRT ಇಂಥ ಟೈಗರ್ ರಿಸರ್ವ್ಸ್ಗೆ ದಯವಿಟ್ಟು ಜನನ ಕರ್ಕೊಂಬನ್ನಿ. ಇದು ನಮ್ಮ ಬೇಕಾಗಿರೋ ಜಾಗ, ಇದನ್ನು ನಾವು ಉಳಿಸ್ಕೋಬೇಕು. 2019 4,000 ಎಕರೆ ಬೆಂಕಿಯಾಗಿ ಸುಟ್ಟೋಗಿತ್ತು ನಮ್ಮ ಬಂದೀಪುರ. ಈಗಲೂ ದೇವ್ರದಿಂದ ಏನೂ ಆಗಿಲ್ಲ, ದೇವ್ರದಿಂದ ಏನೂ ಆಗಬಾರ್ದು. ಆದರೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಭಾಳ ತೊಂದರೆ ಇದೆ. ಇದು ಇಟ್ಕೊಂಡು ಈ ಸಣ್ಣ ಪುಟ್ಟ ಸಿಬ್ಬಂದಿನ ಇಟ್ಕೊಂಡು ಕಾಡು ಉಳಿಸ್ಕೋಬೇಕಂದ್ರೆ ಆಗೋದಿಲ್ಲ. ಸೊ ನಾ ಇವತ್ತು ಕೇಳೋದು ಸರ್ಕಾರಕ್ಕೆ, ನಮ್ಮ ಮುಖ್ಯಮಂತ್ರಿ ಅವರಿಗೆ, ಸಿದ್ದರಾಮಯ್ಯ ಅವ್ರಿಗೆ, ನಮ್ಮ ಡೆಪ್ಯೂಟಿ CM ಮಿಸ್ಟರ್ DK ಶಿವಕುಮಾರ್ ಅವ್ರಿಗೆ, ಮತ್ತು ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಅವ್ರು ಕೇಳ್ಕೊತೀರಂದರೆ, ದಯವಿಟ್ಟು ಸರ್ ನೀವು ಈಗಲೇ ಕೂಡಲೇ ದಯವಿಟ್ಟು ಒಂದು ಡಿಸಿಷನ್ ತೊಗೊಂಡು ಯಾರ್ಯಾರು ಡೆಪ್ಯುಟೇಷನ್ ಎಲ್ಲೆಲ್ಲಿ ಹೋಗಿದ್ದಾರೋ ಅವ್ರನ್ನ ವಾಪಸ್ ಕರ್ಕೊಳ್ಳಿ. ಈಗ STPF ಸ್ಪೆಷಲ್ ಟೈಗರ್ ಫೋರ್ಸ್ ಒಳಗೆ 3 ಪ್ಲಾಟೂನ್ ಇದೆ, ತಿತ್ತಿಮತ್ತಿ, ಆ್ಯಂಡ್ ಪೋಸ್ಟು ಮತ್ತು ಮೇಲ್ಕಣಮನೆಯಲ್ಲಿ. 140 ಪೋಸ್ಟ್ ಒಳಗೆ 22 ಜನ ಇರೋದು. ಆ 22 ಜನದೊಳಗೆ 4 ಜನ ಅವರು ಡೆಪ್ಯುಟೇಷನ್ ಕಾವೇರಿಗೆ ಹೋಗಿದ್ದಾರೆ ಮೇಕೆದಾಟು ಪ್ರಾಜೆಕ್ಟ್ಗೆ. ಸೊ ಯಾರ್ಯಾರು ಡೆಪ್ಯುಟೇಷನ್ ಇದ್ದಾರೋ ದಯವಿಟ್ಟು ಅವ್ರನ್ನ ಬಂದೀಪುರ, ನಾಗರಹೊಳೆಗೆ ವಾಪಸ್ ಕರೆಸಿ. ಮತ್ತು ಇನ್ನೂ ಬೇರೆ ಬೇರೆ ಕಡೆಯಿಂದ ಸಿಬ್ಬಂದಿಗಳು ಇರ್ತಾರೆ, ಬೇರೆ ಬೇರೆ ಫಾರೆಸ್ಟ್ ಸರ್ಕಲ್ಸ್ ಒಳಗೆ, ಡಿವಿಷನ್ಸ್ ಒಳಗೆ ಅವ್ರು ಕಳಿಸಿ. ಯಾಕಂದರೆ ಈ ಟೈಮು ನಾವೆಲ್ಲ ಜೊತೆಗೆ ಸೇರ್ಕೊಂಡು ಮಾಡಬೇಕು. ನಾನು ಜನಗೂ ಕೇಳೋದಿಷ್ಟೇ, ದಯವಿಟ್ಟು ನಾವೆಲ್ಲ ಸಾಥ್ ಕೊಡಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ. ನಮ್ಮ ವನ್ಯಜೀವಿ ಉಳಿಸ್ಬೇಕು, ನಮ್ಮ ಅರಣ್ಯ ಇದು ಫಾರೆಸ್ಟ್ ಉಳಿಸ್ಬೇಕು, ಬಯೋಡೈವರ್ಸಿಟಿ ಉಳಿಸ್ಬೇಕಂದ್ರೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ಮತ್ತು ನಾನು ಎಲ್ಲ ಸ್ವಾಮೀಜಿಗಳಿಗೂ ಕೇಳ್ಕೊತೀನಿ, ರಿಲಿಜಿಯಸ್ ಹೆಡ್ಸ್ಗೆ, ದಯವಿಟ್ಟು ನೀವು ನಿಮ್ಮ ಜನಕ್ಕೆ ಹೇಳಿ, ದಯವಿಟ್ಟು ಕಾಡಿಗೆ ಬೆಂಕಿ ಹಾಕಬೇಡಿ ಅಂದ್ಬಿಟ್ಟು. ಯಾಕಂದರೆ ಇದು ನಮ್ಮ ದೇವಸ್ಥಾನ, ಇದು ಸ್ಯಾಂಕ್ಟಮ್ ಸ್ಯಾನಿಟೋರಮ್. ಅದನ್ನು ನಾವು ಹಾಳು ಮಾಡಿದ್ರೆ ಎಲ್ಲ ಹೊಟ್ಟೋಗುತ್ತೆ. ಆಲ್ರೆಡಿ ನಾವು ಈ ಒಂಥರ ಕ್ಲೈಮೇಟ್ ಚೇಂಜಿಂದ ಎಕ್ಸ್ಟ್ರೀಮ್ ವೆದರ್ಸ್ ಬಂದು ಬರ ಆಗ್ತಾ ಇದ್ದಾಗ ಏನು ಬೆಳೆಸೋಕ್ಕಾಗಲ್ಲ, ಮಳೆ ಆದಾಗ ಏನು ಬೆಳೆದಿದ್ದೇವೆ ಉಳಿಸ್ಕೊಳಕ್ಕಾಗ್ತಿಲ್ಲ.
ಸೊ ಈಗಾದರೂ ನಾವೆಲ್ಲರೂ ಸೇರಿ ಸರ್ಕಾರ, ಜನ ಮತ್ತು ನಮ್ಮ ರಿಲಿಜಿಯಸ್ ಹೆಡ್ಸು, NGOಗಳು, ಪಂಚಾಯತಿಗಳು, ಇವ್ರುಗಳೆಲ್ಲ ಮುಖ್ಯಸ್ಥರು ಎಲ್ಲ ಸೇರಿ ಇದನ್ನ ಉಳಿಸ್ಬೇಕಂದ್ರೆ ದಯವಿಟ್ಟು ಎಲ್ಲರೂ ಸಾಥ್ ಕೊಟ್ಕೊಂಡು ಇದನ್ನ ಉಳಿಸ್ಬೇಕು. ಅದು ನಮ್ಮ ಮನವಿ. ಇದ್ದೀನಿ ಮಿನಿಸ್ಟ್ರುಗಳಿಗೆ ದಯವಿಟ್ಟು ಯಾರ್ಯಾರು ಡೆಪ್ಯುಟೇಷನ್ ಇದ್ದಾರೋ ಕರ್ಸ್ಕೊಳ್ಳಿ. ಈಗ ಫೈರ್ ಸೀಸನ್ ಆಗಿದ್ಮೇಲೆ ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ. ಈಗ ಸಿಚುವೇಶನ್ ಕ್ರಿಟಿಕಲ್ಲು. ಕಾಡು ಉಳಿಸ್ಬೇಕಂದ್ರೆ ನಮ್ಗೆ ಯಾರ್ಯಾರು ಡೆಪ್ಯುಟೇಷನ್ ಹೋಗಿದ್ದಾರೆ ದಯವಿಟ್ಟು ಅವ್ರನ್ನ ವಾಪಸ್ ಕಳಿಸ್ಕೊಳ್ಳಿ ಅಂದ್ಬಿಟ್ಟು ನಮ್ಮ ಮನವಿ. ತಿರ್ಗಾ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.